ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಯಾನ. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಯಾರ್ಯಾರು KPSC ಪಂಡಿತರಿದ್ದೀರೋ ದಯವಿಟ್ಟು ಈ ವಿಡಿಯೋವನ್ನ ನೋಡಬೇಡಿ ಅಂತ ಹೇಳ್ತಾ, ಫಸ್ಟ್ ಆಫ್ ಆಲ್ ಕಳೆದ KAS ಪರೀಕ್ಷೆ ಏನಾಯ್ತಲ್ವಾ ಪ್ರಿಲಿಮ್ಸ್, ಆ ಪ್ರಿಲಿಮ್ಸ್ಗೆ ಸುಮಾರು 4500 ಜನಕ್ಕೆ ಮೆಂಟರ್ಶಿಪ್ ಅನ್ನ ಮಾಡಿದ್ವಿ. ಅದರಲ್ಲಿ 100 ಜನರನ್ನ ಪರ್ಸನಲ್ ಮೆಂಟರ್ಶಿಪ್ ಕಾರ್ಯಕ್ರಮಕ್ಕೆ ತೆಗೆದುಕೊಂಡಿದ್ವಿ. 100 ಜನರಿಗೆ ಪರ್ಸನಲ್ ಆಗಿ ಮೆಂಟರ್ಶಿಪ್ ಅನ್ನ ಕೊಟ್ಟಿದ್ವಿ. ಆ 100 ಜನರಲ್ಲಿ ಸುಮಾರು 25ಕ್ಕೂ ಅಧಿಕ ಜನ ಈ ಸರ್ತಿ KS ಪ್ರಿಲಿಮ್ಸ್ ಪಾಸ್ ಆಗಿ ಮೈನ್ಸ್ ಅನ್ನ ಬರೀತಿದ್ದಾರೆ, ಒಳ್ಳೊಳ್ಳೆ ಸ್ಕೋರ್ ಅನ್ನ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಆ ಎಲ್ಲಾ ವಿದ್ಯಾರ್ಥಿಗಳಿಗೂ ಈ ಒಂದು ವಿಡಿಯೋದ ಮೂಲಕ ಅಭಿನಂದನೆಗಳು. ಇದು ನಮ್ಮ ಮೆಂಟರ್ಶಿಪ್ ಇಂದ ಆಯ್ತು ಅಂತ ನಾವು ಹೇಳ್ತಾ ಇಲ್ಲ, ನಮ್ಮ ಮೆಂಟರ್ಶಿಪ್ ನ ಭಾಗ ಅವರಾಗಿದ್ರು ಅಂತಕ್ಕಂಥದ್ದು ನಮ್ಮ ಹೆಮ್ಮೆ. ಐ ನೋ ದಟ್ ಅವ್ರನ್ನ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳಿಸ್ತಾ ಇದ್ವಿ, ಟಾರ್ಗೆಟ್ ಕೊಡ್ತಾ ಇದ್ವಿ, ಡೈಲಿ ಅವ್ರ ಟಾರ್ಗೆಟ್ ಅನ್ನ ಟ್ರ್ಯಾಕ್ ಮಾಡ್ತಾ ಇದ್ವಿ, ಸಂಜೆ ಆದ ತಕ್ಷಣ ಎಷ್ಟು ಕಂಪ್ಲೀಟ್ ಆಗಿದೆ ಕೇಳ್ತಾ ಇದ್ವಿ. ದೆನ್ ಅವ್ರು ಹಾರ್ಡ್ ವರ್ಕ್ ತುಂಬಾ ಇತ್ತು. ನೈಟ್ ಅವ್ರು ಅಪ್ಡೇಟ್ ಮಾಡ್ಬೇಕಿತ್ತು, ಬೆಳಿಗ್ಗೆ 6 ಗಂಟೆಗೆ ಎದ್ದೇಳಬೇಕಿತ್ತು, ಮತ್ತೆ ಫಾಲೋ ಮಾಡ್ಲೇಬೇಕಿತ್ತು, 6 ಗಂಟೆಗೆ ಗುಡ್ ಮಾರ್ನಿಂಗ್ ಹಾಕ್ಲೇಬೇಕಿತ್ತು. ಈ ಒಂದಷ್ಟು ಕಂಡೀಷನ್ಸ್ ತುಂಬಾ ಇತ್ತು ಅವ್ರಿಗೆ. ಸೊ ಅದರಿಂದ ಈ ಎಫರ್ಟ್ ಇಂದ ಅವ್ರಿಗೆ ಇದು ಸಾಧ್ಯ ಆಗಿದೆ. 240 ನಮ್ಮ ಪ್ರಿಲಿಮ್ಸ್ ಮೆಂಟರ್ಶಿಪ್ ನ EST ಸ್ಕೋರ್ ಬಂದು 240, 220 ಒಬ್ರು ಇದ್ದಾರೆ. ದೆನ್ 180, 171, 169, 150 ಪ್ಲಸ್ ತುಂಬಾ ಜನ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಅಭಿನಂದನೆಗಳು. ಚೆನ್ನಾಗಿ ಮೈನ್ಸ್ ಅನ್ನ ಪ್ರಿಪರೇಷನ್ ಅನ್ನ ಮಾಡಿ. ಸೊ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ, ಆ ಒಂದು ಮೆಂಟರ್ಶಿಪ್ ನ ವಿದ್ಯಾರ್ಥಿಗಳಿಗೆ ಟಾರ್ಗೆಟ್ ಅನ್ನ ಕೊಡ್ತಾ ಇದ್ವಿ. ಯಾವ ರೀತಿ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡಿದ್ವಿ ನಾವು ಅಂದ್ರೆ, ಸುಮಾರು ಎಲ್ಲ ಸಬ್ಜೆಕ್ಟ್ ಅನ್ನು ಕೂಡ ಕಂಪ್ಲೀಟ್ ಮಾಡಿಸಿದ್ವಿ. ಯಾವ ಸಬ್ಜೆಕ್ಟ್ ಕೂಡ ಸ್ಕಿಪ್ ಮಾಡಿರ್ಲಿಲ್ಲ. ಯಾಕೆಂದ್ರೆ ಯಾವ ಸಬ್ಜೆಕ್ಟ್ ಸ್ಕಿಪ್ ಮಾಡಲೇಬಾರ್ದು ಅಂತ ಹೇಳಿ, ಎಕನಾಮಿ ಆಗಿರ್ಬೋದು, ಎನ್ವೈರನ್ಮೆಂಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು, ಕರ್ನಾಟಕ ಜಿಯೋಗ್ರಫಿ ಆಗಿರ್ಬೋದು, ಇಂಡಿಯನ್ ಜಿಯೋಗ್ರಫಿ ಆಗಿರ್ಬೋದು, ವರ್ಲ್ಡ್ ಜಿಯೋಗ್ರಫಿ ಆಗಿರ್ಬೋದು, ಒಂದಷ್ಟು ಕರೆಂಟ್ ಅಫೇರ್ಸ್ ಆಗಿರ್ಬೋದು. ಇದ್ರ ಜೊತೆಗೆ ಕೊನೆಯಲ್ಲಿ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಅನ್ನ ಮಾಡಿದ್ವಿ ಲಾಸ್ಟ್ ವೀಕ್ ಅಲ್ಲಿ. ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಅಲ್ಲಿ ಕೂಡ ಅವ್ರಿಗೆ ತುಂಬಾ ಹೆಲ್ಪ್ ಆಗಿದೆ. ದೆನ್ ಫೈನಲ್ ಒಂದು 2 to 3 days ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ಅನ್ನು ಕೂಡ ಅವ್ರಿಗೆ ಮಾಡ್ತಾ ಹೋಗಿದ್ವಿ. ಸೊ ಇದೆಲ್ಲವೂ ಕೂಡ ಅವರ ಒಂದು ಶ್ರಮದಿಂದ ಅವರು ಇವತ್ತು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ದೆನ್ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ಝೂಮ್ ಮೀಟಿಂಗ್ ಅನ್ನು ಕೂಡ ನಾವು ಮಾಡ್ತಾ ಇದ್ವಿ. ಆಗಾಗ ಝೂಮ್ ಮೀಟಿಂಗ್ ನಮ್ಮ ಪರ್ಸನಲ್ ಮೆಂಟರ್ಶಿಪ್ ಅಲ್ಲಿ ಹುಡುಗರಿಗೆ ಏನಾದ್ರು ಲೋ ಆಗಿದ್ದಾರೆ ಅಂದ್ರೆ, ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಈ ಒಂದು ಸೈಕಲ್ ಅಲ್ಲಿ ಇದ್ದು ಅವರು ಒಂದು ಪೇಷನ್ಸ್ ಇರಲ್ಲ, ಮತ್ತೆ ಮೋಟಿವೇಶನ್ಸ್ ಇರಲ್ಲ, ಮತ್ತೆ ಇದು ಏನಕ್ಕೆ ಬೇಕು ಅನ್ಸುತ್ತೆ. ಸಮ್ಟೈಮ್ಸ್ ಈ ಅಟೆಂಪ್ಟ್ ಅನ್ನ ಸ್ಕಿಪ್ ಮಾಡ್ಬೇಕು ಅನ್ಸುತ್ತೆ ಹೋಗ್ತಾ. ಸೊ ಅದಕ್ಕೋಸ್ಕರ ಝೂಮ್ ಮೀಟಿಂಗ್ ಮಾಡಿ ಅವ್ರಿಗೆ ಇಂಡಿವಿಜುವಲ್ ಆಗಿ ಕೌನ್ಸಿಲಿಂಗ್ ಅನ್ನು ಕೂಡ ಮಾಡ್ತಾ ಇದ್ವಿ. ಜೊತೆಗೆ ಡೆಲ್ಲಿಯಿಂದನೂ ಕೂಡ ನಮ್ಮ ಮೆಂಟರ್ಶಿಪ್ ನಲ್ಲಿ ನಮ್ಮ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿದ್ರು. ಸೊ ಇದು ನಮ್ಮ KS ಮೆಂಟರ್ಶಿಪ್ ನ ಒಂದಷ್ಟು ಮಾಹಿತಿ. ಸೊ ನನ್ಗೇನು ಈಗ ಹೊಸದಾಗಿ ಮೆಂಟರ್ಶಿಪ್ ಅನ್ನ ಶುರು ಮಾಡಬೇಕು ಅಂತ ಏನು ಪ್ಲಾನ್ ಇರಲಿಲ್ಲ. ಆದ್ರೆ ಅನೇಕ ವಿದ್ಯಾರ್ಥಿಗಳು ಒಂದಷ್ಟು ಕೋರಿಕೆಯ ಮೇರೆಗೆ ಕೇಳ್ಕೊಂಡ್ರು, ಸರ್ ಮೆಂಟರ್ಶಿಪ್ ಅನ್ನ ಶುರು ಮಾಡಿ ಅಂತ ಹೇಳಿ. ಸೊ ಅದರಿಂದ ನಾನು ಈಗ 5 ತಿಂಗಳ ಮೆಂಟರ್ಶಿಪ್ ಅನ್ನ ಶುರು ಮಾಡ್ತಾ ಇದ್ದೀನಿ. KS KPSC ಇತರ ಎಕ್ಸಾಮ್ಗಳಿಗೆ ನಂಬರ್ 1, ನಂಬರ್ 2 UPSC ಪ್ರಿಲಿಮ್ಸ್ಗೆ, ನಂಬರ್ 3 PSI ಎಕ್ಸಾಮ್ಸ್ಗೆ. ಈ 3ಕ್ಕೂ ಕೂಡ ಸುಮಾರು 5 ತಿಂಗಳು ಮೆಂಟರ್ಶಿಪ್ ಅನ್ನ ಶುರು ಮಾಡ್ತಾ ಇದ್ದೀವಿ. ಅಂಡ್ ಇನ್ನೊಂದೇನು ಅಂದ್ರೆ, ಈ ಮೆಂಟರ್ಶಿಪ್ಗೆ ಪ್ರತಿಯೊಂದು ಇಂಡಿವಿಜುವಲ್ ಆಗಿ ಏನ್ ಶುರು ಮಾಡ್ತಾ ಇದೀವಲ್ವಾ, ಈ ಮೆಂಟರ್ಶಿಪ್ಗೆ ಒಂದೊಂದು ಪ್ರೋಗ್ರಾಮ್ಗೆ 30 ಮೆಂಬರ್ಸ್ ಅಷ್ಟೇ ಲಿಮಿಟೆಡ್ ಸೀಟ್ ಇದೆ. ದೆನ್ ಈ ಮೆಂಟರ್ಶಿಪ್ ಅಲ್ಲಿ ಏನೆಲ್ಲ ಇರುತ್ತೆ ಸರ್ ನೋಡಿ, ಕೋಚಿಂಗ್ ಅವಶ್ಯಕತೆ ಇದೆಯಾ? ಸಮ್ಟೈಮ್ಸ್ ಇದೆ. ಬಟ್ ಮೆಂಟರ್ಶಿಪ್ ಅವಶ್ಯಕತೆ ಇದೆಯಾ? ಖಂಡಿತ ಇದೆ. ಮೆಂಟರ್ಶಿಪ್ ಬೇಕೇ ಬೇಕಾಗುತ್ತೆ. ಇನ್ಕ್ಲೂಡಿಂಗ್ ಸಚಿನ್ ತೆಂಡೂಲ್ಕರ್ ಕೂಡ ಗಾಡ್ ಆಫ್ ಕ್ರಿಕೆಟ್ ಆಗಿರ್ಬೋದು, ಅವ್ರಿಗೂ ಕೂಡ ಒಬ್ಬ ಕೋಚರ್ ಬೇಕಾಗ್ತಾರೆ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಮೆಂಟರ್ಶಿಪ್ ಅನ್ನ ನಾನು ಯಾವ ರೀತಿ ಮಾಡಿದ್ದೆ KSಗೆ, ಮತ್ತೆ ಈಗ ಹೆಂಗ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಪ್ರಿನ್ಸಿಪಲ್ ಆಫ್ ಲೈಫ್ ಕೇಳಿರ್ಬೋದು ತಾವು. ಏನು ಇವತ್ತು ಬಿಸ್ನೆಸ್ ಮ್ಯಾನ್ಗಳಿದಾರಲ್ವಾ, ಎಲ್ರು ಕೂಡ ಈ ಫಸ್ಟ್ ಪ್ರಿನ್ಸಿಪಲ್ ಆಫ್ ಲೈಫ್ ಇದನ್ನೇ ಕೂಡ ಎಲ್ರು ನೋಡೋದು. ಇನ್ಕ್ಲೂಡಿಂಗ್ ಎಲನ್ ಮಸ್ಕ್ ಆಗಿರ್ಬೋದು, ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರಾಗಿರ್ಬೋದು, ಅಥವಾ ಬೇರೆಯವರಾಗಿರ್ಬೋದು, ಎಲ್ರು ಕೂಡ ಇದನ್ನೇ ಫಾಲೋ ಮಾಡೋದು. ಅದನ್ನ ಫಾಲೋ ಮಾಡ್ಕೊಂಡೆ ನಾನು ಲಾಸ್ಟ್ ಪ್ರಿಲಿಮ್ಸ್ಗೆ ಮೆಂಟರ್ಶಿಪ್ ಅನ್ನ ಕೊಟ್ಟಿದ್ದು. ಏನ್ ಸರ್ ಇದು ಫಸ್ಟ್ ಪ್ರಿನ್ಸಿಪಲ್ ಆಫ್ ಲೈಫ್? ಸಿಂಪಲ್. ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ನಡೀತಾ ಇತ್ತು ಮೊನ್ನೆ, ಟೆಸ್ಟ್ ಸೀರೀಸ್. ಅದರಲ್ಲಿ ಆಸ್ಟ್ರೇಲಿಯಾ ಒಂದು 400ರಿಂದ 500 ಸ್ಕೋರ್ ಮಾಡಿದೆ ಅನ್ಕೋಣ, 400 ಸ್ಕೋರ್ ಮಾಡಿದೆ ಅನ್ಕೋಣ. ಇಲ್ಲಿ ಇಂಡಿಯಾಗ ಒಂದು ಪ್ರಾಬ್ಲಮ್ ಏನಂದ್ರೆ, ಆಸ್ಟ್ರೇಲಿಯಾ 400 ಜಾಸ್ತಿ ಸ್ಕೋರ್ ಮಾಡಿದೆ. ಇದೇ ಒಂದು ಸಮಸ್ಯೆ, ಇದೇ ಒಂದು ಪ್ರಾಬ್ಲಮ್. ಸೊ ಫಸ್ಟ್ ಪ್ರಾಬ್ಲಮ್ ಅನ್ನ ಐಡೆಂಟಿಫೈ ಮಾಡಿದ್ವಿ. ಇದಕ್ಕೆ ಸೊಲ್ಯೂಷನ್ ಏನು? ಆ 400 ಸ್ಕೋರ್ ಅನ್ನ ಸ್ಕೋರ್ ಬೋರ್ಡ್ ನೋಡಿದ ತಕ್ಷಣ ಪ್ರೆಸರ್ ಆಡ್ ಆಗುತ್ತೆ, ಅಗೈನ್ ವಿಕೆಟ್ ಹೋಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಸ್ಕೋರ್ ಬೋರ್ಡ್ ಪ್ರೆಸರ್ ಅನ್ನ ಆಡ್ ಮಾಡ್ಕೋಬಾರ್ದು.
ಜಸ್ಟ್ ನಾನು ನನ್ನ ಜೊತೆ ಇನ್ನೊಬ್ಬ ಓಪನರ್ ಹೋಗ್ತಾ ಇದ್ದೀವಿ ಅನ್ಕೊಳ್ಳಿ, ನಮ್ಮ ಟಾರ್ಗೆಟ್ ಏನಿರಬೇಕು, ಜಸ್ಟ್ 50 ರನ್ಸ್ ಅಷ್ಟೇ ನಾವು ಹೊಡಿತೀವಿ. ನಾನು 25 ಹೊಡಿತೀನಿ, ನೀನು 25 ಹೊಡಿ. ಸ್ಕೋರ್ ಬೋರ್ಡ್ ಬೇಡ ನಮ್ಗೆ, ಜಸ್ಟ್ 50 ರನ್ಸ್ ಅಷ್ಟೇ. 50 ಆಯ್ತು, ಇಬ್ರು ನೆಕ್ಸ್ಟ್ ಮಾತಾಡ್ಕೋತೀವಿ. ನೀನೊಂದು 15 ಹೊಡಿ, ನಾನೊಂದು 15 ಹೊಡಿತೀನಿ, 80 ಸಾಕು ನಮ್ಮಿಬ್ರಿಂದ. ಮಿಕ್ದವ್ರ ಟೀಮ್ ಅವ್ರು ನೋಡ್ಕೋತಾರೆ. ದೆನ್ ಅವ್ನು 15 ಆಡ್ದ, ನಾನೊಂದು 15 ಹೊಡೆದೆ, ಸೊ 80 ಆಯ್ತು. 80 ಆಗಿದೆ, ಇನ್ನು 10 ಹೊಡೋದ್ರೆ ಸಾಕು 100 ಆಗುತ್ತೆ. ಸೆಂಚುರಿ ಮುಗಿಸ್ಬೋಣ, ಆಮೇಲೆ ಟೀಮ್ ಅವ್ರು ನೋಡ್ಕೋತಾರೆ. ಓಕೆ, 10 ಸೆಂಚುರಿ ಆಯ್ತು, 100 ಆಗಿದೆ, ಇನ್ನೊಂದು 50 ಹೊಡೆಯೋಣ, 150 ಹೊಡೆಯೋಣ, 25. ಓಕೆ, 25 ಹೊಡೆದ, ನಾನು 25, 150 ಆದ್ಮೇಲೆ ಸ್ವಲ್ಪ ಬೀಸಾಡಕ್ ಶುರು ಮಾಡೋಣ, ಇನ್ನೊಂದು 50 ಸೇರ್ಸೋಣ, ಸಾಕು 200. ಸೊ 200 ಆಗುತ್ತೆ. ಆಗ ಸ್ಕೋರ್ ಬೋರ್ಡ್ ನೋಡೋಣ. ಆಗ ನೋಡಿದ್ರೆ ಏನು ಅನ್ಸುತ್ತೆ ಅಂದ್ರೆ 400, 200 ಹೊಡೆದಿದ್ದೀವಿ, 50% ವರ್ಕ್ ಡನ್, ಪ್ರೆಸರ್ ಎಲ್ಲ ನಮ್ಮ ಮೇಲೆ ಇರಲ್ಲ. ಸೊ ಇದು ಫಸ್ಟ್ ಪ್ರಿನ್ಸಿಪಲ್ ಆಫ್ ಲೈಫ್. ಎಲ್ಲ ಬಿಸ್ನೆಸ್ ಮ್ಯಾನು ಕೂಡ ಮಾಡೋದೇ ಇದು. ಸಮಸ್ಯೆ ಏನು, ಆ ಸಮಸ್ಯೆಯನ್ನ ಬ್ರೇಕ್ ಡೌನ್ ಮಾಡ್ತಾ ಹೋಗ್ತಾರೆ. ಇಷ್ಟು ಸಮಸ್ಯೆ ಇದ್ರೆ ಅದನ್ನ ಚಿಕ್ಕ 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 ಪಾರ್ಟ್ ಆಗಿ ಬ್ರೇಕ್ ಡೌನ್ ಮಾಡ್ಕೊಂಡು ಹೋಗ್ತಾರೆ. ದೆನ್ ಆ ಚಿಕ್ಕ ಚಿಕ್ಕ ಸಮಸ್ಯೆಗೆ ಪರಿಹಾರ ಕಂಡ್ಕೊಂಡ್ ಬರ್ತಾರೆ. ಫೈನಲಿ ಆ ಸಮಸ್ಯೆನೇ ಇಲ್ದಂಗಾಗುತ್ತೆ. ಅದೇ ನಾವೇನಾದ್ರೂ ಸಮಸ್ಯೆನೇ ದೊಡ್ಡದಾಗ ನೋಡಿದ್ರೆ ಯಾವುದೇ ಕಾರಣಕ್ಕೂ ಅದು ಪರಿಹಾರ ಸಿಗಲ್ಲ. ಸೊ ಈ ಒಂದು ಪ್ರಿನ್ಸಿಪಲ್ ಅನ್ನ ಫಾಲೋ ಮಾಡಿ ಮೆಂಟರ್ಶಿಪ್ ಅನ್ನ ಮಾಡ್ತಾ ಇದ್ದೀವಿ. ಈಗಲೂ ಕೂಡ ಅಷ್ಟೇ, ಹಿಂದೆ ಮಾಡಿದ್ವಿ ಕೂಡ, ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ. ಮತ್ತೆ ಈ ಫಸ್ಟ್ ಪ್ರಿನ್ಸಿಪಲ್ ಆಫ್ ಲೈಫ್ ಹೆಂಗ್ ಸರ್ ಅಪ್ಲೈ ಆಗುತ್ತೆ ಈ ಮೆಂಟರ್ಶಿಪ್ ಅಲ್ಲಿ? ಸಿಂಪಲ್. ಸಮಸ್ಯೆ ಏನು? ಎಕ್ಸಾಮ್ ಪಾಸ್ ಆಗ್ಬೇಕು. ಎಕ್ಸಾಮ್ ಅನ್ನೋದೇ ಒಂದು ಸಮಸ್ಯೆ ಅಂತ ಅಂದ್ಕೊಂಡ್ರೆ ನೀವು ಅದನ್ನ ಬ್ರೇಕ್ ಡೌನ್ ಮಾಡಿ. ಸುಮಾರು 8 ಸಬ್ಜೆಕ್ಟ್ ಅನ್ನ ಓದ್ಬೇಕು, 8 ಬ್ರೇಕ್ ಡೌನ್ ಮಾಡ್ತೀರಾ. ಆ 8 ಬ್ರೇಕ್ ಡೌನ್ ಮಾಡಿದ್ಮೇಲೆ ಆ ಒಂದು ಪೀಸ್ ಇರುತ್ತಲ್ವಾ, ಫಾರ್ ಎಕ್ಸಾಂಪಲ್ ಒಂದು ಸಬ್ಜೆಕ್ಟ್ ಇರುತ್ತಲ್ವಾ, ಅದನ್ನ ತೆಗೆದುಕೊಂಡು ಎಗೈನ್ ಬ್ರೇಕ್ ಡೌನ್ ಮಾಡಬೇಕು. ಇದರಲ್ಲಿ ಎಷ್ಟು ಚಾಪ್ಟರ್ ಇದೆ, ಯಾವ ಸೋರ್ಸ್ ಅನ್ನ ಓದ್ಬೇಕು, ಯಾವ್ದಾದ್ಮೇಲೆ ಯಾವಾಗ ಓದ್ಬೇಕು, ಕಂಟಿನ್ಯೂ ಆಗಿ ಬುಕ್ ಹೆಂಗಿದೆಯೋ ಹಂಗೆ ಓದ್ಬಾರ್ದು. ಯಾವ್ದಾದ್ಮೇಲೆ ಯಾವ ಚಾಪ್ಟರ್ ಓದ್ಬೇಕು ಅದನ್ನ ಬ್ರೇಕ್ ಡೌನ್ ಮಾಡಬೇಕು. ಯಾವ ಟೈಮಲ್ಲಿ ಓದ್ಬೇಕು ಅದು ಬ್ರೇಕ್ ಡೌನ್ ಮಾಡಬೇಕು. ಸೊ ಇದಾದ ನಂತರ ಎಷ್ಟು ರಿವಿಷನ್ ಅನ್ನ ಮಾಡಬೇಕು ಅದನ್ನು ಕೂಡ ಬ್ರೇಕ್ ಡೌನ್ ಮಾಡಬೇಕು. ಸೊ ಒಂದು ಸಬ್ಜೆಕ್ಟ್ ಡನ್. ಇಷ್ಟು ಮಾಡಿದ್ರೆ ನೆಕ್ಸ್ಟ್ ಸಬ್ಜೆಕ್ಟ್ ತೆಗೆದುಕೊಳ್ಳೋಣ, ಡನ್. ನೆಕ್ಸ್ಟ್ ಡನ್. ನಾನು KS ಮೆಂಟರ್ಶಿಪ್ ಲಾಸ್ಟ್ ಟೈಮ್ ಮಾಡೋದ್ಬೇಕಾದ್ರೆ ಏನ್ ಹೇಳಿದೆ ಅಂದ್ರೆ, ನೋಡಿ ನಿಮ್ಗೆ ಫಸ್ಟ್ ಯಾವುದೇ ಡೀಟೇಲ್ ಪ್ಲಾನ್ ಕೊಡಲ್ಲ. ಯಾಕೆ ಕೊಡಲ್ಲ ಅಂದ್ರೆ, ಇಷ್ಟು ಸಮಸ್ಯೆ ಕಾಣಿಸುತ್ತೆ, ಎದುರುಕೋತೀರಾ. ನಾನೇನ್ ಮಾಡ್ತಾ ಬಂದೆ, ಬ್ರೇಕ್ ಡೌನ್ ಮಾಡಿ ಈ ದಿನ ಇಷ್ಟು ಟಾರ್ಗೆಟ್, ಈ ತಿಂಗಳು ಇಷ್ಟು ಟಾರ್ಗೆಟ್, ಈ ಮಂತ್ ಇಷ್ಟು ಟಾರ್ಗೆಟ್, ಈ ತರ ಮಾಡ್ಕೊಂಡು ಬಂದೆ. ಇದನ್ನೇ ಫಸ್ಟ್ ಪ್ರಿನ್ಸಿಪಲ್ ಆಫ್ ಲೈಫ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇದು ನಮ್ಮ ಮೆಂಟರ್ಶಿಪ್ ಅಲ್ಲಿ ಇರುತ್ತೆ. ದೆನ್ ಮತ್ತೆ ಇನ್ನೇನಿರುತ್ತೆ ಸರ್ ಈ ಮೆಂಟರ್ಶಿಪ್ ಅಲ್ಲಿ? ಸಿಂಪಲ್. ಡೈಲಿ ಟಾರ್ಗೆಟ್ ಇರುತ್ತೆ. ಡೈಲಿ ಟಾರ್ಗೆಟ್ ಅನ್ನ ಫಾಲೋ ಮಾಡಬೇಕಾಗುತ್ತೆ. ಡೈಲಿ ಟಾರ್ಗೆಟ್ ಕೊಡ್ತೀವಿ. ದೆನ್ ಡೈಲಿ ಟಾರ್ಗೆಟ್ ಕೊಟ್ಟಿದ್ದನ್ನ ಡೈಲಿ ಟಾರ್ಗೆಟ್ ಟ್ರ್ಯಾಕಿಂಗ್. ನೀವೆಷ್ಟು ಮಾಡಿದಿರಾ? 90% ಮುಗಿಸಿದೀವಿ ಸರ್ ಇವತ್ತು ಟಾರ್ಗೆಟ್, 80% ಮುಗಿಸಿದೀವಿ ಸರ್, 70% ಮುಗಿಸಿದೀವಿ ಸರ್. ಡೈಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ನಮ್ದೊಂದು ಗ್ರೂಪ್ ಇರುತ್ತೆ, ಆ ಗ್ರೂಪಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ತಾವು ಡೈಲಿ ಟಾರ್ಗೆಟ್ ಟ್ರ್ಯಾಕಿಂಗ್ ಇರುತ್ತೆ. ನೆಕ್ಸ್ಟ್ ವೀಕ್ಲಿ ಟಾರ್ಗೆಟ್ ಇರುತ್ತೆ. ವೀಕ್ಲಿ ಟಾರ್ಗೆಟ್ ಟ್ರ್ಯಾಕಿಂಗ್ ಇರುತ್ತೆ. ಝೂಮ್ ಮೀಟಿಂಗ್ ಇರುತ್ತೆ ಟಾರ್ಗೆಟ್ ಮೇಲೆ. ನಂತರ ಮಂತ್ಲಿ ಟಾರ್ಗೆಟ್ ಇರುತ್ತೆ. ನೆಕ್ಸ್ಟ್ ರಿವಿಷನ್ ಟಾರ್ಗೆಟ್ ಇರುತ್ತೆ. ಎಷ್ಟು ಟೈಮ್ಸ್ ಓದಿದಾದ್ಮೇಲೆ ಟೆಸ್ಟ್ ಸೀರೀಸ್ ಅನ್ನ ತೆಗೆದುಕೋಬೇಕು. ಟೆಸ್ಟ್ ಸೀರೀಸ್ ನೆಸೆಸಿಟಿ ಇದೆಯಾ? ಎಸ್, ಅಫ್ಕೋರ್ಸ್ ಇದೆ. ನಾವೇ ಟೆಸ್ಟ್ ಸೀರೀಸ್ ಅನ್ನ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ನಾವೇ ಬೇರೆ ಕಡೆ ರೆಡಿ ಮಾಡಿಸಿ ಬೆಸ್ಟ್ ಮೆಟೀರಿಯಲ್ ಅನ್ನ ರೆಫರ್ ಮಾಡ್ತೀವಿ. ಮೊನ್ನೆ KS ಸ್ಟೂಡೆಂಟ್ಸ್ನ ಕೇಳಿ, ನಾನು ಇದೇ ಮಾರ್ಕೆಟ್ ಅಲ್ಲಿ ಎಲ್ಲೆಲ್ಲಿ ಟೆಸ್ಟ್ ಸೀರೀಸ್ ಸಿಗುತ್ತೋ ಅದೆಲ್ಲವನ್ನ ನೋಡಿ ಅದರಲ್ಲಿ ಬೆಸ್ಟ್ ಯಾವುದು ಅದನ್ನ ನಾನು ಕೊಟ್ಟಿದ್ದೆ. ಅದಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ಸೋ ಮಚ್. ಅದರಿಂದ ತುಂಬಾ ಹೆಲ್ಪ್ ಆಯ್ತು ಅಂತ ಸ್ಟೂಡೆಂಟ್ಸ್ ಹೇಳಿದ್ರು. ಅಂಡ್ ಆ ಟೆಸ್ಟ್ ಸೀರೀಸ್ ಮಾಡಿದವ್ರು ಯಾರು ಸರ್ ಭೇಟಿ ಮಾಡಿಸಿ ಅಂತಾನು ಕೂಡ ಹೇಳಿದ್ರು. ಅದು ತುಂಬಾ ಚೆನ್ನಾಗಿತ್ತು. ದೆನ್ ಆ ಟೆಸ್ಟ್ ಸೀರೀಸ್ ಬೇಕು ಅಲ್ವಾ? ಎಷ್ಟು ಬೇಕು? ಹೌ ಮಚ್ ಈಸ್ ಎನಫ್? ಎಷ್ಟು ಬೇಕು? ಮತ್ತೆ ಆ ಟೆಸ್ಟ್ ಸೀರೀಸ್ ಅನ್ನ ಹೇಗೆ ಯುಟಿಲೈಸ್ ಮಾಡಬೇಕು, ಟೆಸ್ಟ್ ಸೀರೀಸ್ ಅನ್ನ ಹೇಗೆ ಅಟೆಂಡ್ ಮಾಡಬೇಕು, ಆ ಟೆಸ್ಟ್ ಸೀರೀಸ್ ಇಂದ ಹೇಗೆ ಆಕ್ಟಿವ್ ರೀಕಾಲ್ ಮಾಡಬೇಕು, ಇಷ್ಟು ಈ ಮೆಂಟರ್ಶಿಪ್ ನ ಭಾಗ ಆಗಿರುತ್ತೆ. ಸುಮ್ಮನೆ ಜಸ್ಟ್ ಬುಕ್ಸ್ ಓದಿರ್ತಿರಲ್ವ ಹಂಗೆ ರಿವಿಷನ್ ಮಾಡಬಾರ್ದು. ಫಸ್ಟ್ ರೀಡಿಂಗ್ ಮಾತ್ರ ಬುಕ್ ನೋಡ್ಬೇಕು, ಸೆಕೆಂಡ್ ರೀಡಿಂಗ್ ಮಾತ್ರ ನೋಡ್ಬೇಕು, ಥರ್ಡ್ ರೀಡಿಂಗ್ ಇಂದ ಬುಕ್ಸ್ ಅಲ್ಲಿ ರಿವಿಷನ್ ಮಾಡಬಾರ್ದು. ವಿತ್ ಟೆಸ್ಟ್ ಸೀರೀಸ್ ರಿವಿಷನ್ ಅನ್ನ ಮಾಡ್ತಾ ಹೋಗ್ಬೇಕು. ಅದೇಗೆ ಅಂತ ಅದೆಲ್ಲವೂ ಕೂಡ ಹೇಳ್ಕೊಡ್ತೀವಿ. ಅದು ನಮ್ಮ ಈ ಒಂದು ಪ್ಲಾನಿಂಗ್ ಅಲ್ಲಿ ಇರುತ್ತೆ. ದೆನ್ ಇನ್ನೇನಿರುತ್ತೆ ಅಂದ್ರೆ ಎಕ್ಸಾಮ್ ಸ್ಟ್ರಾಟಜಿ. ಪ್ರಿಲಿಮ್ಸ್ಗೆ UPSC ಪ್ರಿಲಿಮ್ಸ್ಗೆ ಬೇರೆ ಸ್ಟ್ರಾಟಜಿ, ನೆಕ್ಸ್ಟ್ KS ಓದ್ತಾ ಇರತಕ್ಕಂಥ ಹೊಸದಾಗಿ ಬಂದಿರತಕ್ಕಂಥ ಅಭ್ಯರ್ಥಿಗಳಿಗೆ ಬೇರೆ ಸ್ಟ್ರಾಟಜಿ. ಅಂಡ್ KS ಮೇನ್ಸಿಗೆ ನಾನು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದ್ರೆ, ನಂಬರ್ 1, ಈಗ ಆಲ್ರೆಡಿ ಒಂದಷ್ಟು ಕ್ಲಾಸ್ಗಳನ್ನು ಒಪ್ಕೊಂಡಿದ್ದೀನಿ. ಆ ಮಧ್ಯೆ KSಗೆ ತುಂಬಾ ಟೈಮ್ ಬೇಕು. ಸೊ ಮೆಂಟರ್ಶಿಪ್ ಮಾಡ್ತಾ ಇಲ್ಲ. ಬಟ್ ಆ KS ಮೈನ್ಸ್ನವ್ರಿಗೆ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ಗ್ರೂಪ್ ಮಾಡ್ತಾ ಇದ್ದೀನಿ. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ KS ಬರಿತಾ ಇರ್ತಕ್ಕಂಥ, ಮೈನ್ಸ್ ಬರಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಗ್ರೂಪ್ ಮಾಡಿ ಅವ್ರಿಗೆ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಗೈಡೆನ್ಸ್ ಕೊಡ್ತೀನಿ.
ಮತ್ತೆ ಮಾರ್ಕೆಟ್ ಅಲ್ಲಿ ಏನೇನಿದೆ ಅದನ್ನ ಗೈಡೆನ್ಸ್ ಕೊಡ್ತಾ ಹೋಗ್ತೀನಿ ಅಷ್ಟೇ. ಬಟ್ KS ಮೈನ್ಸ್ ಅವ್ರಿಗೆ ದಯವಿಟ್ಟು ಡೀಟೇಲ್ಡ್ ಆಗಿ ಪ್ರಿಲಿಮ್ಸ್ ಹೆಂಗ್ ಮಾಡ್ಕೊಟ್ನಲ್ವಾ ನಿಮ್ಗೆ ಹಂಗೆ ಮಾಡ್ಕೊಡ್ಲಿಕ್ಕೆ ಆಗಲ್ಲ, ಸಾರಿ, ಕ್ಷಮೆ ಇರಲಿ. ನಂಬರ್ 1. ನಂಬರ್ 2 ಯಾಕಾಗಲ್ಲ ಅಂದ್ರೆ ಮೈನ್ ಸಿಲೆಬಸ್ ಕರ್ನಾಟಕ ರಿಲೇಟೆಡ್ ಇದೆ, ಸೊ ನನಗದು ಗೊತ್ತಿಲ್ಲ. ಬರೀ ದುಡ್ಡಿನ ಒಂದು ವಿಚಾರದಲ್ಲಿ ನಾನು ಮಾಡ್ತೀನಿ ಅನ್ನೋದು ತಪ್ಪು, ನನಗದು ಗೊತ್ತಿಲ್ಲ. ಸೊ ಐ ಆಮ್ ನಾಟ್ ದ ರೈಟ್ ಪರ್ಸನ್. ಸೊ ನಾನು ಆ KS ಮೈನ್ಸ್ಗೆ ಮಾಡಲ್ಲ, ಬಟ್ ಹೆಲ್ಪ್ ಮಾಡ್ತೀನಿ. ಏನೇನು ಮಾಡ್ಬೋದು ನನ್ನ ಕಡೆಯಿಂದ ಅಷ್ಟು ಹೆಲ್ಪ್ ಅನ್ನ ಮಾಡ್ತೀನಿ. ದೆನ್ UPSC ಅವ್ರಿಗೆ ಬೇರೆ ಎಕ್ಸಾಮ್ ಸ್ಟ್ರಾಟಜಿ, PSI ನವ್ರಿಗೆ ಬೇರೆ ಎಕ್ಸಾಮ್ ಸ್ಟ್ರಾಟಜಿ, ನೆಕ್ಸ್ಟ್ KPSC ಹೊಸದಾಗಿ ಬರ್ತಿದ್ದೀರಲ್ವಾ ನಿಮ್ಗೆ ಬೇರೆ ಸ್ಟ್ರಾಟಜಿ ಇರ್ತಾ ಹೋಗುತ್ತೆ. ನೆಕ್ಸ್ಟ್ ಇದ್ರ ಜೊತೆಗೆ PYQ ಅನಾಲಿಸಿಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನಿಮ್ ಕೈಲೇ ಪ್ರಾಕ್ಟೀಸ್ ಮಾಡಿಸ್ತೀವಿ. ಯಾವಾಗ ಮಾಡಿಸ್ತೀವಿ ಅಂದ್ರೆ ಸಿಲೆಬಸ್ ಆಗಿ, ರಿವಿಷನ್ ಆಗಿ, ಟೆಸ್ಟ್ ಸೀರೀಸ್ ಆ ಸಮಯದಲ್ಲಿ. ದೆನ್ ಆಮೇಲೆ ಟೆಸ್ಟ್ ಸೀರೀಸ್ ಅನ್ನ ನಿಮ್ಮ ಹತ್ರ ಮಾಡಿಸ್ತಾ ಹೋಗ್ತೀವಿ. ಇದಾದ ನಂತರ ಇದು ನಮ್ಮ ಕೋರ್ಸ್ ಪ್ಲಾನ್ ಆಗಿರುತ್ತೆ. ಮತ್ತೆ ಕಂಡೀಷನ್ಸ್ ಅಂತೂ ಇದ್ದೇ ಇರುತ್ತೆ. ನೀವು ಫ್ರೇಮ್ಸ್ ಮೆಂಟರ್ಶಿಪ್ಗೆ ಸೇರ್ಕೋಬೇಕು ಅಂದ್ರೆ ಫಸ್ಟ್ ಕೂಡ ಕಂಡೀಷನ್ ಇತ್ತು, ಮೊನ್ನೆ KS ಆಯ್ತಲ್ವಾ. ಒಬ್ಬ ವಿದ್ಯಾರ್ಥಿ ಮಾತ್ರ ನಮ್ಮ ಕಂಡೀಷನ್ಗೆ ಒಪ್ಲಿಲ್ಲ. ಏನು ಒಪ್ಲಿಲ್ಲ ಅಂದ್ರೆ ನಾವೊಂದು ಫಸ್ಟ್ ಕಂಡೀಷನ್ಸ್ ಡಿಸಿಪ್ಲಿನ್, ಇಷ್ಟು ಗಂಟೆಗೆ ಎದ್ದೇಳ್ಬೇಕು, ಇಷ್ಟು ಗಂಟೆಗೆ ಮಲ್ಕೋಬೇಕು, ಇದು ಫಸ್ಟ್ ಫಿಕ್ಸ್ ಆಗ್ಬೇಕು. ನೀವು ಓದೋದು ಫಿಕ್ಸ್ ಆಗೋದು ಬೇಡ, ಎಷ್ಟು ಅವರ್ ಓದ್ತೀವಿ ಬೇಡ. ಫಸ್ಟ್ ಡಿಸಿಪ್ಲಿನ್. ಇವತ್ತು 8 ಗಂಟೆಗೆ ಎದ್ದೇಳ್ತೀನಿ, ನಾಳೆನೂ 8 ಗಂಟೆಗೆ ಎದ್ದೇಳ್ಬೇಕು. ಇವತ್ತು 6 ಗಂಟೆಗೆ ಎದ್ದೇಳ್ತೀನಿ, ನಾಳೆನೂ 6 ಗಂಟೆಗೆ ಎದ್ದೇಳ್ಬೇಕು. ಇವತ್ತು 11 ಗಂಟೆಗೆ ಮಲ್ಕೊಂಡ್ರೆ ನಾಳೆನೂ 11 ಗಂಟೆಗೆ ಮಲ್ಕೋಬೇಕು. ಒಂದಿನ 1 ಗಂಟೆಗೆ, ಒಂದಿನ 2 ಗಂಟೆಗೆ, ಒಂದಿನ ಇನ್ಸ್ಟಾಗ್ರಾಮು, ಒಂದಿನ ಟೆಲಿಗ್ರಾಮು, ನೋ, ಆ ಥರ ಇರೋರು ದಯವಿಟ್ಟು ಜಾಯ್ನ್ ಆಗಬೇಡಿ. ಈ ತರ ಒಬ್ಬ ವಿದ್ಯಾರ್ಥಿನ ನಾವು ಲಾಸ್ಟ್ KS ಮೆಂಟರ್ಶಿಪ್ ಅಲ್ಲಿ ತೆಗೆದಾಕಿದ್ವಿ. ಇಲ್ಲ ಸರ್ ನನಗೆ ಫಾಲೋ ಮಾಡೋಕ್ಕಾಗಲ್ಲ, ಇದು ಹೋಗ್ಬೋದು, ತೊಂದರೆ ಇಲ್ಲ ಅಂತ ಹೇಳಿದ್ವಿ. ನೆಕ್ಸ್ಟ್ ಒಂದಷ್ಟು ಸುಮಾರು ಜನ ನಮ್ದು ಮೆಂಟರ್ಶಿಪ್ 100 ಮೆಂಬರ್ಸ್ ಅಷ್ಟೇ ಹೇಳಿದ್ವಿ. ಅದಾದ್ಮೇಲೆ ತುಂಬಾ ಜನ ಸರ್ ನಾನು ಸೇರ್ಕೋತೀನಿ ಅಂದ್ರು. ದಯವಿಟ್ಟು ಆಗಲ್ಲ ಅದಾದ್ಮೇಲೆ. ಸೊ ಇವಾಗಲೂ ಕೂಡ ಪ್ರತಿಯೊಂದು, ಈಗ ಜಾಸ್ತಿ ಜನ ಆದ್ರೆ ನನಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ದುಡ್ಡು ಬರುತ್ತೆ, ಓಕೆ, ನಾನು ಲಾಸ್ಟ್ ಟೈಮು ಅಡ್ಮಿಷನ್ ತೆಗೆದುಕೋಬೋದಿತ್ತು, ಬಟ್ ಯಾಕೆ ತೆಗೆದುಕೊಳ್ಳಿಲ್ಲ ಅಂದ್ರೆ ಜಾಸ್ತಿ ಜನ ಆದ್ರೆ ಮೇಂಟೈನ್ ಮಾಡ್ಲಿಕ್ಕೆ ಆಗಲ್ಲ. ಸೊ UPSC, PSI, KPSC ಜಸ್ಟ್ 30 ಸೂಪರ್ 30 ಅಷ್ಟನ್ನೇ ತೆಗೆದುಕೋತಾ ಇದ್ದೀವಿ. ದೆನ್ ಕನ್ಸಿಸ್ಟೆನ್ಸಿ ಇರಬೇಕು, ನಿರಂತರತೆ ಇರಬೇಕು. ಫಾರ್ ಎಕ್ಸಾಂಪಲ್, ಬರೀ ಫುಲ್ ಟೈಮ್ ಸ್ಟೂಡೆಂಟ್ಸ್ ಆಗಿದ್ರೆ ಮಿನಿಮಮ್ 8 ಅವರ್ ನಮಗೆ ಕೊಡ್ಲೇಬೇಕು ಓದಲಿಕ್ಕೆ. ಮಿನಿಮಮ್ 8 ಅವರ್ ಕೊಡಕ್ಕಾಗಲ್ಲ ಸರ್, ದಯವಿಟ್ಟು ಸೇರ್ಕೋಬೇಡಿ. ನೆಕ್ಸ್ಟ್, ಯಾರ್ಯಾರು ಕೆಲ್ಸಕ್ಕೆ ಹೋಗ್ತಿರಲ್ವಾ, ಕೆಲ್ಸಕ್ಕೆ ಹೋಗ್ತಾ ಇರತಕ್ಕಂಥವ್ರು ಕೂಡ ಮೆಂಟರ್ಶಿಪ್ಗೆ ಲಾಸ್ಟ್ ಟೈಮು ಬಂದಿದ್ರು. ಅವ್ರಿಗೆ ಮಿನಿಮಮ್ 6 ಅವರ್ ಕೊಡೋಂಗಿದ್ರೆ ಬನ್ನಿ. ಹೆಂಗ್ ಕೊಡ್ಬೋದು ಸರ್, ನಾನು ನಿಮಗೆ ಪಾಸಿಬಿಲಿಟೀಸ್ ನ ತೋರಿಸ್ತೀನಿ. ಯಾಕಂದ್ರೆ ಲಾಸ್ಟ್ ಟೈಮ್ ವಿದ್ಯಾರ್ಥಿಗಳು ಕೂಡ ಅಷ್ಟೇ, ಸರ್ ಇಷ್ಟೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಸರ್, ವಾಸ್ಟ್ ಸಿಲೆಬಸ್ ಸರ್, ಸಬ್ಜೆಕ್ಟ್ ಸಿಕ್ಕಾಪಟ್ಟೆ ಇದಾವೆ ಅಂತ ಬಂದ್ರು. ಬಟ್ ನಿಮ್ ಕೈಲಿ ಆಗುತ್ತೆ ಅಂತ ಹೇಳಿ ತೋರಿಸಿದ್ವಿ. ಯಾಕೆಂದ್ರೆ ಈ ಎಲ್ಲಾ ರೂಲ್ಸ್ ನ ಫಾಲೋ ಮಾಡಿದಾಗ ಡೆಫಿನೆಟ್ಲಿ ಆಗುತ್ತೆ. ನೋಡಿ, ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಬ್ಬ ಫೂಲಿಶ್ ಇರ್ತಾನೆ, ಹುಚ್ಚ ಇರ್ತಾನೆ, ದಡ್ಡ ಇರ್ತಾನೆ. ಬಟ್ ಅವನ ಹತ್ರ ಒಂದು ಫೂಲಿಶ್ ಪ್ಲಾನ್ ಇರುತ್ತೆ, ಒಂದು ದಡ್ಡತನ ಆಗಿರತಕ್ಕಂಥ ಒಂದು ಪ್ಲಾನ್ ಇರುತ್ತೆ. ಇನ್ನೊಬ್ಬ ಬ್ರಿಲಿಯಂಟ್ ಇರ್ತಾನೆ, ಬಟ್ ಅವನ ಹತ್ರ ಪ್ಲಾನ್ ಇರಲ್ಲ. ಈ ಬ್ರಿಲಿಯಂಟ್ ಪ್ಲಾನ್ ಇಲ್ಲದೆ ಇರೋನ್ನ ಈ ಹುಚ್ಚ, ಈ ದಡ್ಡ, ಈ ಸಿಲ್ಲಿ ಪ್ಲಾನ್ ಇರ್ತಕ್ಕಂಥ ಒಂದು ಬೀಟ್ ಮಾಡ್ತಾನೆ. ಬಿಕಾಸ್ ಆಫ್ ಈಸ್ ಪ್ಲಾನ್, ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್. ಸೊ ಈ ಒಂದು ಪ್ರಿನ್ಸಿಪಲ್ ಅನ್ನ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ದೆನ್ ಸ್ಟಿಕ್ ಟು 1 ಮೆಂಟರ್ಶಿಪ್ ಪ್ರೋಗ್ರಾಮ್. ಇದು 3rd ರೂಲ್ ಇರುತ್ತೆ ನಮ್ದು. ಅಂದ್ರೆ ಯಾವ್ದಾದ್ರು ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ಗೆ ಸ್ಟಿಕ್ ಆಗಬೇಕು. ಇನ್ನೊಬ್ಬೆಲ್ಲೋ ಏನೋ ಹೇಳ್ತಾನೆ, ಮತ್ತೊಬ್ಬ ಏನೋ ಹೇಳ್ತಾನೆ. ಸೊ ಅವೆಲ್ಲ ಕೇಳೋಂಗಿದ್ರೆ ದಯವಿಟ್ಟು ಬರಬೇಡಿ. ಅಂಡ್ ಆಲ್ರೆಡಿ ಬೇರೆಯವ್ರದ್ದು ಯಾರಾದ್ರೂ ಮೆಂಟರ್ಶಿಪ್ ಅನ್ನ ಫಾಲೋ ಮಾಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿ, ದಯವಿಟ್ಟು ಬರಲೇಬೇಡಿ. ನಮ್ಗೆ ಇದರಿಂದ ಏನು ಉದ್ದೇಶ ಇಲ್ಲ, ಬರಲೇಬೇಡಿ. ಈಗ ಒಂದು ಮಾತಿದೆ, ಒಬ್ಬ ಗುರುವನ್ನ ಪರೀಕ್ಷಿಸ್ಬೇಕು ಅಂದ್ರೆ 1000 ಬಾರಿ ಪರೀಕ್ಷಿಸಿ, ತೊಂದರೆ ಇಲ್ಲ. ಬಟ್ ಒಂದ್ಸರ್ತಿ ಅವನ್ನ ಗುರು ಅಂತ ಸ್ವೀಕಾರ ಮಾಡಿದ್ಮೇಲೆ ಕಣ್ಣು ಮುಚ್ಕೊಂಡು ಬ್ಲೈಂಡ್ ಆಗಿ ಫಾಲೋ ಮಾಡಿ. ಯಾರನ್ನೇ ಆಗ್ಲಿ, ನೀವು ಆಲ್ರೆಡಿ ಯಾರನ್ನೋ ಫಾಲೋ ಮಾಡ್ತಿದ್ದೀರಾ ಮಾಡಿ, ಇಲ್ಲಿಗೆ ಬರಬೇಡಿ. ಇಲ್ಲ ಇದಕ್ಕೆ ಬರ್ತೀರಾ, ಬೇರೆ ಕಡೆ ಫಾಲೋ ಮಾಡಬೇಡಿ. ಒಂದಕ್ಕೆ ಸ್ಟಿಕನ್ ಆಗಿ, 1 ಮೆಂಟರ್ಶಿಪ್ಗೆ ಸ್ಟಿಕನ್ ಆಗಿ. ಇದು 4th ಕಂಡೀಷನ್ಸ್. ನೆಕ್ಸ್ಟ್, ಸ್ಟೇ ಅವೇ ಫ್ರಮ್ ನಾಯ್ಸ್. ಸ್ಟೇ ಅವೇ ಫ್ರಮ್ ನಾಯ್ಸ್. ನಾಯ್ಸ್ ಇಂದ ದೂರ ಇರಿ, ಶಬ್ದದಿಂದ ದೂರ ಇರಿ. ಯಾವ ತರ ಸರ್ ಶಬ್ದ? ಮಾರ್ಕೆಟ್ ಅಲ್ಲಿ ನಡೀತಾ ಇದೆ, KPSC ಭ್ರಷ್ಟಾಚಾರ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ, ಅನ್ಯಾಯ ಆಗ್ತಾ ಇದೆ. ಎಸ್, ಅಫ್ಕೋರ್ಸ್ ಒಪ್ಪೋಣ, ಅನ್ಯಾಯದ ವಿರುದ್ಧವಾಗಿ ನಾವು ಹೋರಾಟ ಮಾಡಿದೀವಿ, ತೊಂದರೆ ಇಲ್ಲ. ದೆನ್ ಫೈನಲಿ ಅದಕ್ಕೆ ಅನ್ಯಾಯಕ್ಕೊಳಗಾಗ್ಯಾರ ಯಾರು ಅಂದ್ರೆ ಸ್ಟೂಡೆಂಟ್ಸ್. ಕೋಚಿಂಗ್ ಸೆಂಟರ್ ಅವರು ಆಗಲ್ಲ, ಯೂಟ್ಯೂಬರು ಆಗಲ್ಲ, ಇನ್ನೊಬ್ಬ ಹೋರಾಟ ಮಾಡೋರು ಆಗಲ್ಲ, ಯಾರು ಆಗಲ್ಲ. ಫೈನಲಿ ತೊಂದರೆ ಆಗೋದು ಸ್ಟೂಡೆಂಟ್ಸ್ಗೆ. ಸ್ಟೇ ಅವೇ ಫ್ರಮ್ ನಾಯ್ಸ್. ಕರಪ್ಷನ್ ಇದೆ, ಅದೋದ್ ಬೇಡ, ಇದೋದ್ ಬೇಡ, ಡಿಮೋಟಿವೇಟ್ ಆಗುತ್ತೆ. ಪ್ಲೀಸ್ ಸ್ಟೇ ಅವೇ ಫ್ರಮ್ ನಾಯ್ಸ್. ನೀವು ಏನಾದ್ರೂ ಕಮೆಂಟ್ ಹಾಕಿ, ನೋ ಪ್ರಾಬ್ಲಮ್.
ಈ ನಾಯ್ಸ್ ಇಂದ ದೂರ ಇದ್ದೀರಾ, ಮೆಂಟರ್ಶಿಪ್ ಬನ್ನಿ. ಇಲ್ವಾ ದಯವಿಟ್ಟು ಬರಬೇಡಿ. ಯಾವುದೇ ಕಾರಣಕ್ಕೂ ಇಲ್ಲಿ ಯಾರನ್ನೂ ಬಲವಂತ ಮಾಡ್ತಾ ಇಲ್ಲ. 5th ಕಂಡೀಷನ್ಸ್, ಸ್ಟೇ ಅವೇ ಫ್ರಮ್ ಪೀಪಲ್ ಹೂ ಪುಲ್ ಯು ಡೌನ್. ನಿಮ್ಮನ್ನ ಕೆಳಗಡೆ ಯಾರು ಎಳಿತಾ ಇರ್ತಾರಲ್ವಾ ಅಂತಹ ಜನರಿಂದ ಸ್ವಲ್ಪ ದೂರ ಇರಿ. ಫಾರ್ ಎಕ್ಸಾಂಪಲ್, ನೀನು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ನೀನು ಉತ್ತರ ಕರ್ನಾಟಕದ ಸ್ಟೂಡೆಂಟ್ಸು, ನಿಮ್ಗೆ ಇಂಗ್ಲಿಷ್ ಬರಲ್ಲ, ನಿಮ್ಗೆ ಈ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀರಾ, ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀರಾ, ನೀವು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀರಾ, ನಿಮಗೆ ಬೇರೆ ಏನು ಗೊತ್ತಿಲ್ಲ, ನಾನು 3 ವರ್ಷದಿಂದ ಓದ್ತಿದ್ದೀನಿ, ನಂದೇ ಆಗಿಲ್ಲ, ನಿಮ್ದು ಹೆಂಗಾಗುತ್ತೆ? ಈ ತರ ಒಂದಷ್ಟು ಪಂಡಿತರು ಇರ್ತಾರೆ. ಆ ಪಂಡಿತರಿಂದ ದೂರ ಇರಲೇಬೇಕಾಗುತ್ತೆ. ಇದು 6th ಕಂಡೀಷನ್ಸ್. ಯಾಕೆಂದ್ರೆ ನಾವೆಷ್ಟೇ ಮೆಂಟರ್ಶಿಪ್ ಮಾಡಿದ್ರು ಕೂಡ ಇನ್ನೊಬ್ಬ ಪಂಡಿತ ನಿಮ್ಮನ್ನ ಆ ತರ ಕಾಲು ಎಳಿತಿದ್ದಾನೆ ಅಂದ್ರೆ ನಮ್ಮ ಮೆಂಟರ್ಶಿಪ್ ನಿಮ್ಗೆ ವರ್ಕ್ ಆಗಲ್ಲ. ಸೊ ದಯವಿಟ್ಟು ಸ್ಟೇ ಅವೇ ಫ್ರಮ್ ದಟ್ ಲೈಕ್ ಪೀಪಲ್. ಓಕೆನಾ? ಆ ಥರ ಒಂದು ಜನರಿಂದ ದೂರ ಇರಿ. ಯಾಕೆಂದರೆ ಒಂದು ಮಾತು ಹೇಳ್ತಾ ಹೋಗ್ತಾರೆ, ಸಿಲ್ಲಿ ಮೈಂಡ್ ಪೀಪಲ್ ಹತ್ರ ಇದ್ದರೆ ನಿನಗೆ ನೆಗೆಟಿವೇ ಮಾತಾಡ್ತಾನೆ, ನಿನ್ನ ಕುಗ್ಗಿಸ್ತಾನೆ. ಒಬ್ಬ ಲೀಡರ್ಶಿಪ್ ಕ್ವಾಲಿಟಿ ಇರ್ತಕ್ಕಂಥವನ ಹತ್ರ ಮಾತಾಡಿದ್ರೆ ನಿನ್ನನ್ನು ಮತ್ತೊಂದು ಲೀಡರ್ ಆಗಲಿಕ್ಕೆ ಏನು ಬೇಕೋ ಆ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಫಾರ್ ಎಕ್ಸಾಂಪಲ್, ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಗಳನ್ನ ಅಥವಾ ತುಂಬ ಫೇಲ್ ಆಗಿರ್ತಕ್ಕಂಥ ಬಿಸ್ನೆಸ್ ಮ್ಯಾನ್ಗಳನ್ನ ಕುತ್ಕೊಂಡು ಮಾತಾಡಿಸಿ, ಭಾಳ ಡಿಫ್ರೆನ್ಸ್ ಇರುತ್ತೆ. ಈ ಅರ್ಧ ಬರ್ಧ ಎಲ್ಲೋ ಒಂದು ಕಡೆ ಸೆಟ್ಲ್ ಆಗಿರ್ತಾರಲ್ಲ, ಒಂದು ಕಾರು, ಒಂದು ಮನೆ, ಒಂದು ಹೆಂಡತಿ ಅಷ್ಟೇ, ಈ ಥರ ಏನೋ ಒಂದು ಸೆಟ್ಲ್ ಆಗಿರ್ತಾರಲ್ವ, ಅವ್ರನ್ನ ಮಾತಾಡಿಸಿ ತುಂಬ ಆಡಂಬರ, ನಾನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಅದು ಇದು. ಸೊ ಆ ಥರ ಪೀಪಲ್ಲಿಂದ ದೂರ ಇರಬೇಕಾಗುತ್ತೆ. ನೆಕ್ಸ್ಟ್ ಕಂಡೀಷನ್, ಸೀರಿಯಸ್ ಕ್ಯಾಂಡಿಡೇಟ್ಸ್ ಮಾತ್ರ ಬನ್ನಿ. ಸೀರಿಯಸ್ ಇಲ್ಲ ದಯವಿಟ್ಟು ಹೋಗಿ. ಯಾಕೆಂದರೆ ನಾನೀಗ 100 ಜನಕ್ಕೆ ಮೆಂಟರ್ಶಿಪ್ ಫಾಲೋ ಮಾಡಿದ್ರೆ 5 to 10 ಪೀಪಲ್ ಡೆಫಿನೆಟ್ಲಿ ಔಟ್ ಆಗ್ತಾರೆ. ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕಾಗಲ್ಲ, ಮತ್ತೆ ಅಷ್ಟು ದಿನನೂ ಮೋಟಿವೇಶನ್ ಇಂದ ಇರ್ಲಿಕ್ಕಾಗಲ್ಲ. ಸೊ ಯಾರು ಸೀರಿಯಸ್ ಇದ್ದೀರಲ್ವಾ ದಯವಿಟ್ಟು ಅವ್ರು ಮಾತ್ರ ಬನ್ನಿ. ನಾನ್ ಸೀರಿಯಸ್ ಕ್ಯಾಂಡಿಡೇಟ್ಸ್ ಬರಲೇಬೇಡಿ. ಒಂದು ವಿಡಿಯೋ ಉದ್ದೇಶ ನಿಮ್ಮಿಂದ ಏನೇ ಸುಮ್ಮನೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ನಥಿಂಗ್. ಪರ್ಫೆಕ್ಟ್ ಪ್ಲಾನ್ ವರ್ಕ್ ಆಯ್ತಾ, ಮೆಂಟರ್ಶಿಪ್ ವರ್ಕ್ ಆಯ್ತಾ, ತಗೊಳ್ಳಿ. ಇಲ್ವಾ? ಬೇಡ. ಲಾಸ್ಟ್ ಟೈಮ್ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬಾ ಕಡಿಮೆ ಟೈಮ್ ಇತ್ತು, ಅಂದ್ರೂ ಕೂಡ ಅವ್ರನ್ನ ಕೇಳಿ ಮೆಂಟರ್ಶಿಪ್ ಹೇಗೆ ಸ್ಟ್ರಕ್ಚರ್ ಹೋಯ್ತು ಅಂತ ಹೇಳಿ. ದೆನ್ ಇಷ್ಟೆಲ್ಲ ಆಯ್ತು. ಸರ್, ಹೌ ಟು ಜಾಯ್ನ್ ಯುವರ್ ಮೆಂಟರ್ಶಿಪ್ ಇನಿಷಿಯೇಟಿವ್ ಪ್ರೇಮ್ಸ್ ಪರ್ಸನಲ್ ಪ್ರೋಗ್ರಾಮ್ ಯಾವ ರೀತಿ ಜಾಯ್ನ್ ಆಗುತ್ತೆ ಸರ್, ಹೆಂಗಿರುತ್ತೆ ಸರ್? ನೆಕ್ಸ್ಟ್ ಕ್ವಶನ್. ಆನ್ಲೈನಲ್ಲಿ ಇರುತ್ತೆ. ಸೊ ಹೇಗೆ ಜಾಯ್ನ್ ಆಗೋದು ಅಂದ್ರೆ ನಮ್ದೊಂದು ನಂಬರ್ ಅನ್ನ ಕೊಡ್ತಾ ಹೋಗ್ತೀವಿ. ಆ ನಂಬರ್ಗೆ ನೀವು ಕರೆಯನ್ನ ಮಾಡಬೇಕಾಗುತ್ತೆ. ಕರೆ ಮಾಡಬೇಡಿ, ವಾಟ್ಸಪ್ ಅನ್ನ ಮಾಡಬೇಕಾಗುತ್ತೆ. ವಾಟ್ಸಪ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೋತಾರೆ ನಮ್ಮ ಗ್ರೂಪ್ ಅವರು. ಸೊ ನಮ್ಮ ಟೀಮ್ ಗ್ರೂಪ್ ನಿಮ್ಮ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಆಡ್ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಒನ್ ಥಿಂಗ್, ಈ ಒಂದು ಮೆಂಟರ್ಶಿಪ್ಗೆ UPSC ಪ್ರಿಲಿಮ್ಸ್ಗೆ 5 months, ಆ ಒಂದು ಮೆಂಟರ್ಶಿಪ್ಗೆ 1199, 1199. ಒಂದು ದಿನಕ್ಕೆ ನಿಮಗೆ ಚಾರ್ಜ್ ಮಾಡ್ತಾ ಇರ್ತಕ್ಕಂಥದ್ದು ₹7.9. 5 ತಿಂಗಳು ಕೂಡ ಇದಿರುತ್ತೆ. 1199, 1199. ಸರ್, ಫ್ರೀಯಾಗಿ ಮಾಡೋಕ್ಕಾಗಲ್ವಾ ಸರ್? ಡೆಫಿನೆಟ್ಲಿ ಆಗಲ್ಲ. ಯಾಕೆ ಅಂದರೆ ನಿಮಗೆ 3 to 4 hours ಕೊಡಬೇಕಾಗುತ್ತೆ ಡೈಲಿ. ನಾನು ನಿಮಗೆ 4 hours ಕೊಡೋದನ್ನ ನಾನೇ ಕೋಚಿಂಗ್ ಸೆಂಟ್ರಲ್ಲಿ ಹೋಗಿ ಕ್ಲಾಸ್ ಮಾಡಿದ್ರೆ 1 hourಗೆ 1,500, 2,000 ಅನ್ಕೊಂಡ್ರು ಕೂಡ 6,000 to 8,000 ಸಿಗುತ್ತೆ. ಅಷ್ಟನ್ನ ಬಿಟ್ಟು ಇಲ್ಲಿಗೆ ಬರ್ತಾ ಇದ್ದೀನಿ. ನಂಬರ್ 1. ನಂಬರ್ 2, ನಾನು ಬೇರೆ ಕೋಚಿಂಗ್ ಸೆಂಟರ್ನಲ್ಲಿ ಪರ್ಸನಲ್ ಮೆಂಟರ್ಶಿಪ್ ಅನ್ನ ತೆಗೆದುಕೊಂಡ್ರೆ ಒಬ್ಬ ವಿದ್ಯಾರ್ಥಿಗೆ ₹2,000 ತಿಂಗಳಿಗೆ ಚಾರ್ಜ್ ಮಾಡ್ತೀವಿ. ಒಬ್ಬ ವಿದ್ಯಾರ್ಥಿಗೆ ₹2,000. ಬಟ್ ನಿಮ್ಮ ಹತ್ರ ಇಡ್ಸ್ಕೊತಿರೋದು ದಿನಕ್ಕೆ ₹7, ತಿಂಗಳಿಗೆ ₹210 ಅಷ್ಟೇ. ನಂಬರ್ 3, ನನ್ನ ಸೋರ್ಸ್ ಆಫ್ ಇನ್ಕಮ್ ಟೀಚ್ ಮಾಡೋದಷ್ಟೇ, ಬೇರೆ ಯಾವುದೂ ಇಲ್ಲ. ಸೊ ನಾನು ಬೇರೆ ಕಡೆ ಇದಕ್ಕೋಸ್ಕರನೇ ಒಂದು 2-3 ಇನ್ಸ್ಟಿಟ್ಯೂಷನ್ನಲ್ಲಿ ನನ್ನ ಕ್ಲಾಸನ್ನು ಈಗ ಒಪ್ಕೊಳ್ಳಲ್ಲ. ಸೊ ಆದ್ರಿಂದ ನನ್ನ ಸೋರ್ಸ್ ಆಫ್ ಇನ್ಕಮ್ ಅದೇ ಇರೋದ್ರಿಂದ ನಾನು ಬಾಡಿಗೆ ಕಟ್ಟಬೇಕು, ನಾನು PGಲೇ ಇರ್ತಕ್ಕಂಥದ್ದು. ಸೊ ತುಂಬ ಸಮಸ್ಯೆಗಳಿದಾವೆ. ಅದರಿಂದನೂ ಕೂಡ ಫ್ರೀ ಕೊಡಲಿಕ್ಕೆ ಆಗಲ್ಲ. ಮತ್ತೆ ಫ್ರೀ ಕೊಟ್ಟರೆ ಯಾವುದಕ್ಕೂ ಕೂಡ ಬೆಲೆ ಇರಲ್ಲ. ನಾನು ಆಲ್ರೆಡಿ ತುಂಬ ನೋಡಿದ್ದೀನಿ. ಲಾಸ್ಟ್ ಟೈಮ್ 45 ವಿದ್ಯಾರ್ಥಿಗಳಿಗೆ ನಾನು ಫ್ರೀ ಕೋಚಿಂಗನ್ನು ಕೊಡಿಸ್ದೆ, ಲೈಬ್ರರಿ ಫೀಸ್ ಕಟ್ಟಿದೆ, ಇಷ್ಟೆಲ್ಲ ಮಾಡಿದೆ. ಏನು ತೊಂದರೆ ಇಲ್ಲ. ಓಕೆ, ಸ್ಟೂಡೆಂಟ್ಸ್ ಚೆನ್ನಾಗಿ ಓದ್ತಾ ಇದ್ದಾರೆ, ನೋ ಪ್ರಾಬ್ಲಮ್. ನನ್ನ ಜೊತೆ ಒಂದಷ್ಟು ಟೀಮ್ ಅವರು ಕೂಡ ಒಂದಷ್ಟು ಹೆಲ್ಪ್ ಮಾಡಿದ್ರು, ಎಲ್ಲ ಓಕೆ. ಆ್ಯಂಡ್ ಆ ಸಾಲನೂ ಕೂಡ ಈಗ ತೀರಿಸ್ತಾ ಇದ್ದೀವಿ, EMI ಕೂಡ ಇದೆ. ದೆನ್ UPSCಗೆ ಆಯಿತು 1199. ನೆಕ್ಸ್ಟು PSIಗೆ ಇಷ್ಟು ಸರ್? 999 ಇಷ್ಟನ್ನು ಇಟ್ಟಿದ್ದೀವಿ. ದಿನಕ್ಕೆ ₹6.90 ಬೀಳುತ್ತೆ, 70 ಪೈಸೆ ಬೀಳ್ತಾ ಹೋಗುತ್ತೆ. ದಿನಕ್ಕೆ ₹6 ಬೀಳ್ತಾ ಹೋಗುತ್ತೆ PSIನವರು.
ಅದೇ ರೀತಿ ಸರ್ KPSC ಬರ್ತಾ ಇದ್ದೀವಿ ಸರ್, ನೆಕ್ಸ್ಟ್ ಎಕ್ಸಾಮಿಗೆ ಬರ್ತಾ ಇದ್ದೀವಿ ಸರ್, ಹೊಸ್ದಾಗಿ ಬಂದಿದ್ದೀವಿ ಸರ್, ಗೊತ್ತಾಗ್ತಿಲ್ಲ ಸರ್, ಇವ್ರಿಗೆ ಒಂದು ಬ್ಯಾಚ್ ಇದೆ, ಅವ್ರಿಗೂ ಕೂಡ ಸೂಪರ್ 30, ಅವ್ರಿಗೂ ಕೂಡ 999 ₹6 ಅಷ್ಟೇ. ದಿನಕ್ಕೆ ಒಂದು ಟೀ ಕುಡಿದು ಕಳಿತೀರಿ. ಟೀ ನಿಮಗೆ ಆರೋಗ್ಯಕ್ಕೆ ಹಾನಿಕರ ಅಂದ್ರೂ ಕೂಡ ನೀವು 10 ರಿಂದ 15 ರೂಪಾಯಿ ಕೊಡ್ತಾ ಇದ್ದೀರಿ. ನಮಗೆ ಜಸ್ಟ್ ₹6 ಕೊಡಿ. ಅಂಡ್ ದೆನ್ 5 months ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡಿ. UPSC 1199, PSI 999, ನೆಕ್ಸ್ಟ್ KPSC ಯಾವ ಹೊಸ್ದಾಗಿ ಬರ್ತಾ ಇದ್ದೀರಲ್ಲ ಅವ್ರಿಗೆ 999. KS ಮೇನ್ಸ್ಗೆ ನಾನು ದಯವಿಟ್ಟು ಮಾಡ್ತಾ ಇಲ್ಲ, ಬಟ್ ತಮಗೆ KS ಮೇನ್ಸ್ ವಿದ್ಯಾರ್ಥಿಗಳಿಗೆ ಒಂದು ಗ್ರೂಪ್ ಅನ್ನ ಮಾಡ್ತಾ ಇದ್ದೀನಿ. ಆ ಗ್ರೂಪ್ ಅಲ್ಲಿ ಕರ್ನಾಟಕದಲ್ಲಿ ಬರೀತಿರ್ತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳನ್ನ ಮೈನ್ಸಿಗೆ ಬರೆಯೋರ್ನ ಹಾಕ್ತೀನಿ. ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಗೈಡ್ ಮಾಡ್ತೀನಿ. ದೆನ್ ಅವರವರೇ ಡಿಸ್ಕಷನ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗಲಿ ನಾನೊಂದು ಪ್ಲಾಟ್ಫಾರ್ಮ್ ಅನ್ನ ಕಲ್ಪಿಸ್ತೀನಿ, ಅದು ಕಂಪ್ಲೀಟ್ಲಿ ಫ್ರೀ. ಅಂಡ್ ಒಂದಷ್ಟು ಕಮೆಂಟ್ ಆಗ್ಬೋದು, ಏನಾದರೂ ಹಾಕಿ ತೊಂದರೆ ಇಲ್ಲ. ಇಡೀ ಕರ್ನಾಟಕದಲ್ಲಿ 299ಗೆ ಯಾರಾದರೂ ಕ್ಲಾಸ್ ಕೊಟ್ಟಿದ್ದಾರೆ, ಮತ್ತೆ ಕನ್ನಡ ಇಂಗ್ಲಿಷ್ ಎರಡರಲ್ಲೂ. ನಮ್ಮ ನೋಟ್ಸು ಕೂಡ ಅಷ್ಟೇ, ಮೇಲ್ಗಡೆ ಇಂಗ್ಲೀಷು ಕೆಳಗಡೆ ಕನ್ನಡ ಸೇಮ್, ಮತ್ತೆ ಟ್ರಾನ್ಸ್ಲೇಷನ್ KPSC ಅವ್ರ ಥರ ಇರಲಿಲ್ಲ. ಮತ್ತೆ ಎರಡರಲ್ಲೂ ಕೂಡ ಕೊಟ್ಟು ಜಸ್ಟ್ 299 ಕೊಟ್ಟಿದ್ದೀವಿ, ಅದು ಕೂಡ ಇದೆ. ಸೊ ಅಂಡ್ ದೆನ್ ಕೋಚಿಂಗ್ ಸೆಂಟರ್ 2000, ಇಲ್ಲಿ ಜಸ್ಟ್ 210, 210 ಅಷ್ಟೇ ತಿಂಗಳಿಗೆ, ದಿನಕ್ಕೆ ₹7 ಅಷ್ಟೇ. ಹೆಂಗ್ ಜಾಯ್ನ್ ಆಗೋದು ಸರ್? 7026132710, 7026132710. ಈ ನಂಬರ್ಗೆ ಕಾಲ್ ದಯವಿಟ್ಟು ಮಾಡಬೇಡಿ, ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಸಿಗಲ್ಲ. ಈ ನಂಬರ್ಗೆ ವಾಟ್ಸಪ್ ಮಾಡಿ. ಮೆಂಟರ್ಶಿಪ್ಗೆ ಜಾಯ್ನ್ ಆಗೋರು ನಮ್ಮ ಟೀಮ್ ನಿಮ್ಮೆಲ್ಲರ ಡೀಟೇಲ್ಸ್ ಅನ್ನ ತೆಗೆದುಕೊಳ್ಳುತ್ತೆ. ನಿಮ್ಮ ಪೇಮೆಂಟ್ ಆದ ನಂತರ ಒಂದು ಗ್ರೂಪ್ಗೆ ಆ್ಯಡ್ ಮಾಡುತ್ತೆ. ನಿಮಗೆ ಮೆಸೇಜ್ ರಿಪ್ಲೈ ಬರೋದು ಒಂದು 30 ಮಿನಿಟ್ ಅಥವಾ 1 hour ಲೇಟ್ ಆಗ್ಬೋದು, ಬಟ್ ಡೆಫಿನೆಟ್ಲಿ ರಿಪ್ಲೈ ಬಂದೇ ಬರುತ್ತೆ. ಸೊ ವಾಟ್ಸಪ್ ಮೆಸೇಜನ್ನು ಅಷ್ಟೇ ಮಾಡಿ. ನೆಕ್ಸ್ಟ್ ನಮ್ಮ ಟೀಮ್ ಅವ್ರು ನಿಮಗೆ ಗ್ರೂಪ್ಗೆ ಆ್ಯಡ್ ಮಾಡ್ತಾ ಹೋಗ್ತಾರೆ. ಆನ್ಲೈನ್ ಮೆಂಟರ್ಶಿಪ್ ಸಿಗುತ್ತೆ. ನೀವು ಕರ್ನಾಟಕದ ಯಾವುದೇ ಭಾಗದಲ್ಲಿ ಕೂತ್ಕೊಂಡು ಕೂಡ ಕೇಳ್ತಾ ಹೋಗ್ಬೋದು. ಆ್ಯಂಡ್ ಒನ್ ಥಿಂಗ್, ನಿಮ್ಮ ಪ್ರಿಪ್ರೇಷನ್ ಏನಿದೆ, ನಿಮ್ಮ ಪ್ರಿಪ್ರೇಷನ್ ನನ್ನ ಪ್ರಿಪ್ರೇಷನ್ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಆ್ಯಂಡ್ ಇನ್ನೂ ಒಂದು, ಈ 5 ತಿಂಗಳ ನಂತರ ತಮಗೆ ಮೆಂಟರ್ಶಿಪ್ ಹೆಲ್ಪ್ ಆಗಿಲ್ಲ ಅಂದರೆ ಅಷ್ಟು ಅಮೌಂಟ್ ನಿಮಗೆ ರೀಫಂಡ್ ಇರುತ್ತೆ, ವಾಪಸ್ ಇರುತ್ತೆ. ಮೊನ್ನೆ KS ಫಿಲಿಮ್ ಸ್ಟೂಡೆಂಟ್ಸ್ ಕೂಡ ಕೇಳಿದೆ, ಯಾರಿಗಾದ್ರೂ ಹೆಲ್ಪ್ ಆಗಿಲ್ವಾ ಇದು ಹೇಳಿ, ತಮ್ಮ ಅಮೌಂಟನ್ನು ಕೊಡ್ತೀನಿ ಅಂತ. ಒಂದಷ್ಟು ಜನ ಹೇಳಿದ್ರು, ಸರ್ ಹೆಲ್ಪ್ ಆಗಿಲ್ಲ ಅಂತ ಯಾವ ಬಾಯಲ್ಲಿ ಹೇಳಿ ಸರ್ ಅಂತಲೂ ಕೂಡ ಮೆಸೇಜ್ ಹಾಕಿದ್ರು. ಅದೆಲ್ಲ ನಿಮಗೆ ತೋರಿಸ್ತೀನಿ, ಏನು ತೊಂದರೆ ಇಲ್ಲ. ಓಕೆ, ಬಾಯ್, ಟೇಕ್ ಕೇರ್. ಇದೆಲ್ಲವೂ ಕೂಡ ನಿಮಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು, ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.